ಸಹಜವಾಗಿ ಬೆಂಗಳೂರು ಉತ್ತರದಲ್ಲಿ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗಬಹುದು ಅನ್ನುವಂತ ಕುತೂಹಲ ಇದೆ. ಪ್ರಿಯಾ ಕೃಷ್ಣನ ಅಲ್ಲಿಗೆ ಬೆಂಗಳೂರು ಉತ್ತರದಲ್ಲಿ ಶೋಭಾ ವರ್ಸಸ್ ಪ್ರಿಯಾ ಕೃಷ್ಣ ಫೈಟ್ ನಡೀಬಹುದಾ? ಈ ಬಾರಿ ಎಲೆಕ್ಷನ್ ಫೈಟ್. ಪ್ರಿಯಾ ಕೃಷ್ಣ ಅವರನ್ನ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ತೆರೆಮರೆಯಲ್ಲಿ ಕಾಂಗ್ರೆಸ್ ನಾಯಕರು ಬಹಳ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಪ್ರಿಯಾ ಕೃಷ್ಣ ಅವರ ತಂದೆ ಕೃಷ್ಣಪ್ಪ ಅವರು ಒಪ್ತಾ ಇಲ್ಲ ಅನ್ನೋದು ಮೊದಲ ಹಂತದಲ್ಲಿ ನಾವು ಕೇಳ್ತಾ ಇದ್ದಂತ ಸಂಗತಿ. ಆದ್ರೆ ಈಗ ಅವರನ್ನ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ದಾರಾ ಕಾಂಗ್ರೆಸ್ನ ನಾಯಕರುಗಳು? ಹೌದು, ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಪ್ರಿಯಾ ಕೃಷ್ಣ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಪ್ರಿಯಾ ಕೃಷ್ಣ ಅವರನ್ನ ಕಣಕ್ಕಿಳಿಸೋದಕ್ಕೆ ಬಹಳ ತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಈಗ ಆಲ್ರೆಡಿ ಶಾಸಕ ಕೃಷ್ಣಪ್ಪ ಅವರನ್ನು ಕೂಡ, ಅಂದ್ರೆ ಅವ್ರ ತಂದೆ ಶಾಸಕ ಪ್ರಿಯಾ ಕೃಷ್ಣ ಅವರ ತಂದೆ ಶಾಸಕ ಕೃಷ್ಣಪ್ಪ ಅವರನ್ನ ಭೇಟಿಯಾಗಿದ್ದಾರೆ ಸಚಿವರ ತಂಡ. ಸಚಿವ ಕೃಷ್ಣ ಬೈರೇಗೌಡ, ಭೈರತಿ ಸುರೇಶ್ ಇವರೆಲ್ಲ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಸಚಿವರು ಅನ್ನೋದು ಗೊತ್ತಾಗ್ತಾ ಇದೆ. ಕ್ಷೇತ್ರದ ಮುಖಂಡರ ಸಮೇತ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಪ್ರಿಯಾ ಕೃಷ್ಣ ಸ್ಪರ್ಧೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಬಹಳ ಕನ್ವಿನ್ಸ್ ಮಾಡಿದಂತ ನಂತರದಲ್ಲಿ ಶಾಸಕ ಕೃಷ್ಣಪ್ಪ ಅವರು ಕೂಡ ಒಲವನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಬಳಿ ಗ್ರೀನ್ ಸಿಗ್ನಲ್ ಕೊಡಿಸೋದಕ್ಕೂ ಕೂಡ ಉಳಿದಂತ ಸಚಿವರುಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಕೃಷ್ಣಪ್ಪ ಅವರು ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು, ಆದ್ರೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಬಿಡಿಎ ಅಧ್ಯಕ್ಷಗಿರಿ ಮೇಲೂ ಕೂಡ ಅವರು ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ಅದು ಕೂಡ ಆಗ್ಲಿಲ್ಲ. ಹೀಗಾಗಿ ಅವರು ಸಹಜವಾಗಿ ಪಕ್ಷದ ನಾಯಕರೊಂದಿಗೆ ಮುನಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಹಿಂದೆ ಎಲ್ಲ ನಡೀತಾ ಇದ್ದಂತ ಕೆಲ ಚರ್ಚೆಗಳಾಗಿತ್ತು, ವಿಶ್ಲೇಷಣೆ ಆಗಿತ್ತು. ಆದ್ರೆ ಗೋವಿಂದರಾಜನಗರ, ವಿಜಯನಗರ ಈ ಭಾಗದಲ್ಲೆಲ್ಲ ತಮ್ಮದೇ ಆದಂತ ಒಂದು ದೊಡ್ಡ ಹಿಡಿತವನ್ನ ಹೊಂದಿದ್ದಾರೆ ಕೃಷ್ಣಪ್ಪ ಅವರ ಕುಟುಂಬ. ಅದರಂತೆ ಈಗ ಕೃಷ್ಣಪ್ಪ ಅವರ ಮಗನಾಗಿರುವಂತಹ ಪ್ರಿಯಾ ಕೃಷ್ಣ, ಶಾಸಕರು ಕೂಡ ಆಗಿರುವಂತಹ ಪ್ರಿಯಾ ಕೃಷ್ಣ ಅವರನ್ನ ಈ ಬಾರಿ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನ ಆಗ್ತಾ ಇದೆ. ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾಗಿ ಈಗ ಹೇಗಿದ್ರು ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅಂತೇಳಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆಗಿರುವಂತಹ ಕೆಲ ಕ್ಯಾಂಪೇನ್ಗಳು, ಹಾಗೆ ಬೆಂಗಳೂರಿನಲ್ಲೂ ಕೂಡ ಅವ್ರ ವಿರುದ್ಧವಾಗಿ ಆಗಿರುವಂತಹ ಕೆಲ ಕ್ಯಾಂಪೇನ್ಗಳು, ಇದನ್ನೆಲ್ಲವನ್ನೂ ಕೂಡ ಎನ್ಕ್ಯಾಶ್ ಮಾಡಿಕೊಂಡು ಈ ಬಾರಿ ಕಾಂಗ್ರೆಸ್ ಅಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶ್ವಾಸವನ್ನ ಹೊಂದಿದೆ, ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಆ ಪ್ರಯತ್ನದ ಒಂದು ಭಾಗವೇ ಪ್ರಿಯಾ ಕೃಷ್ಣ ಅವರನ್ನ ಕಣಕ್ಕಿಳಿಸುವಂತ ಪ್ರಯತ್ನ ಅಥವಾ ಒಂದು ದಾಳ. ಪ್ರಮೋದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಒಂದಂತಲ್ಲಿ ಕೃಷ್ಣಪ್ಪ ಅವರು ಒಪ್ತಿಲ್ಲ ಅನ್ನುವಂತ ರೀತಿಯ ಕೆಲ ಮಾತುಗಳಿತ್ತು, ಈಗ ಅವ್ರನ್ನ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಹೇಗೆ ನಡೀತಾ ಇದೆ ಪ್ರಯತ್ನ? ಸೊ ಒಂದೊಂದು ಹಂತದಲ್ಲಿ ಕನ್ವಿನ್ಸ್ ಆದ್ರೆ ಈ ಬಾರಿ ಶೋಭಾ ಕರಂದ್ಲಾಜೆ ವರ್ಸಸ್ ಪ್ರಿಯಾ ಕೃಷ್ಣ ಎಲೆಕ್ಷನ್ ಫೈಟ್ ನಾವು ನಿರೀಕ್ಷೆ ಮಾಡಬಹುದಾ, ಹೇಗೆ ಪ್ರಮೋದ್? ಮಲ್ತೇಶ್, ಈಗಾಗಲೇ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಬೆಂಗಳೂರು ಉತ್ತರದಲ್ಲಿ ಸೂಕ್ತವಾದಂಥ ಅಭ್ಯರ್ಥಿಯ ಹುಡುಕಾಟ ಸಹಜವಾಗಿ ನಡೀತಾ ಇದೆ. ಅಫ್ಕೋರ್ಸ್ ಶೋಭಾ ಕರಂದ್ಲಾಜೆ ಅವರನ್ನ ಬಿಜೆಪಿ ಘೋಷಣೆ ಮಾಡ್ತಾ ಇದ್ದಂತೆ ಸ್ಥಳೀಯವಾಗಿ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇರುವಂಥದ್ದನ್ನು ಸ್ಥಳೀಯ ಅಭ್ಯರ್ಥಿಯನ್ನು ನಾವು ಯೂಸ್ ಮಾಡ್ಬೋದಾ ಅನ್ನುವಂಥದ್ದು. ಯಾಕೆಂದರೆ ನಿನ್ನೆ ಕೃಷ್ಣ ಬೈರೇಗೌಡರು ಕೂಡ ಒಂದು ಇಂಟರ್ವ್ಯೂಲಿ ಟಿವಿ9 ಜೊತೆಗೆ ಮಾತನಾಡುವಂಥ ಒಂದು ಇಂಟರ್ವ್ಯೂಲಿ ಒಂದು ಮಾತನ್ನು ಹೇಳ್ತಾರೆ, ಬೆಂಗಳೂರು ಉತ್ತರ ಅಂದರೆ ಏನು ಡಂಪಿಂಗ್ ಯಾರ್ಡಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹಾಕಿದ್ರು. ಆದರೆ ಇವತ್ತು ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಈ ಬೆಳವಣಿಗೆಗಳನ್ನು ಬಹುಶಃ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಯಾಕೆಂದರೆ ಪ್ರಿಯಕೃಷ್ಣ ಅವರನ್ನು ಸಚಿವರು, ಇನ್ಫ್ಯಾಕ್ಟ್ ಕೃಷ್ಣ ಬೈರೇಗೌಡರು ಕೂಡ ಇವತ್ತು ಭೇಟಿಯಾಗಿದ್ದಾರೆ. ಪ್ರಿಯಕೃಷ್ಣ ಅವರ ತಂದೆ ಕೃಷ್ಣಪ್ಪರವ್ರನ್ನ ಭೇಟಿಯಾಗಿದ್ದಾರೆ, ಜೊತೆಗೆ ಭೈರತಿ ಸುರೇಶ್ ಹೋಗಿ ಕೂಡ ಮಾತನಾಡಿದ್ದಾರೆ. ಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರದ ಪ್ರಮುಖ ನಾಯಕರು ಕೂಡ ಹೋಗಿ ಭೇಟಿಯಾಗಿದ್ದಾರೆ. ಈ ಮೂಲಕ ಅವರನ್ನು ಕನ್ವಿನ್ಸ್ ಮಾಡುವಂಥ ಯತ್ನವನ್ನು ಮಾಡಿದ್ದಾರೆ. ಯಾಕೆ ಅಂದರೆ ಪ್ರಿಯಕೃಷ್ಣ ಸಹಜವಾಗಿ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಆದರೆ ಅವರನ್ನು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಲಿಸಿದ್ರೆ ಅವರಿಗೆ ರಾಜರಾಜೇಶ್ವರಿ ನಗರ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ, ಇನ್ಫ್ಯಾಕ್ಟ್ ಬೆಂಗಳೂರು ಉತ್ತರ ಭಾಗದಲ್ಲೂ ಕೂಡ ಹಿಡಿತಾ ಇದೆ, ಒಕ್ಕಲಿಗ ಅನ್ನುವಂಥ ಒಂದು ನೆಟ್ವರ್ಕ್ ಕೂಡ ಇದೆ. ಈ ಎಲ್ಲ ಕಾರಣದಿಂದ ಅವರನ್ನು ಕಣಕ್ಕಿಳಿಸಿದ್ರೆ ಸಾಕಷ್ಟು ಸಹಾಯ ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಇದೆ. ಈ ಕಾರಣಕ್ಕೋಸ್ಕರ ಅವರನ್ನು ಕಣಕ್ಕಿಳಿಸಲಾಗ್ತಾ ಇದೆ. ಜೊತೆಗೆ ಸಂಪನ್ಮೂಲ ಕ್ರೋಢೀಕರಣದಲ್ಲೂ ಕೂಡ ಇವರು ಎತ್ತಿದ ಕೈ. ಈ ಕಾರಣಕ್ಕೋಸ್ಕರ ಎಲೆಕ್ಷನನ್ನು ಬಲವಾಗಿ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಈಗಾಗಲೇ ಭೇಟಿಯನ್ನು ಮಾಡಿದ್ದಾರೆ, ಮಾತುಕತೆಯನ್ನು ಮಾಡಿದ್ದಾರೆ. ಬಹುತೇಕ ಫಿಕ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹೈಕಮಾಂಡ್ ನಾಯಕರಿಗೂ ಕೂಡ ಪ್ರಿಯಕೃಷ್ಣ ಅವರ ಹೆಸರನ್ನೇ ಕಳಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಮಾಲ್ತೇಶ್, ಓಕೆ ಪ್ರಮೋದ್ ಜಸ್ಟ್ ಹೋಲ್ಡ್. ಪ್ರಮೋದ್, ನಿಮ್ ಜೊತೆ ಮಾತನಾಡ್ತೀನಿ. ವೆರಿ ಇಂಟ್ರೆಸ್ಟಿಂಗ್ಲಿ ಇನ್ನೊಂದು ಸಂಗತಿಯನ್ನ ನಾವು ನೋಡಬಹುದಾಗಿತ್ತು. ಏನದು ಅಂತ ಅಂದ್ರೆ, ಕಾಂಗ್ರೆಸ್ ಅಭ್ಯರ್ಥಿಯ ಆಯ್ಕೆಗೆ ಬಿಜೆಪಿ ಶಾಸಕನ ಒತ್ತಡ.